ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮ್ಮ ಸದಾ ಚೆನ್ನಾಗಿಟ್ಟಿರಲಿ, ಸಿಕ್ಕಾಪಟ್ಟೆ ದುಡ್ಡು ನಿಮಗೆಲ್ಲ ಕೊಡಲಿ, ಆಯಿತಾ. ಬಿಚ್ಕತ್ತಿ ಭರಮಣ್ಣ ನಾಯಕರು ವೀರೋಚಿತವಾದಂಥ ಸಾವನ್ನು ಹೊಂದಿದ್ರು ಅಂತ ನಾನು ನಿನ್ನೆ ಹೇಳಿದೆ. ಭರಮಣ್ಣ ನಾಯಕರನ್ನು ಮುಗಿಸಿ ಅವರ ಹೆಮ್ಮೆಯ ಕುಲಪುತ್ರನಾದಂಥ ಹೆಬ್ಬುಲಿ ಹಿರೇಮಠಕರ ನಾಯಕರನ್ನು ತಗೊಳ್ಳೋದಕ್ಕೆ ಮುಂಚೆ ಭರಮಣ್ಣ ನಾಯಕರು ಅಪಾರವಾದಂಥ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ಹೇಳಿ, ಆ ಕಾರ್ಯಗಳನ್ನು ವಿವರವಾಗಿ ಹೇಳಿ ನಿಮಗೆ ಮುಂದೆ ನಾನು ಈ ಹಿರೇಮಠಕರಿ ನಾಯಕರನ್ನು ತಗೋತೀನಿ, ಆಯಿತಾ. ಮೊದಲನೇದಾಗಿ ಭರಮಣ್ಣ ನಾಯಕ ಮಾಡಿಸಿದ ಕಾಮಗಾರಿಗಳಲ್ಲಿ ಗುಡಿ, ದೇವಸ್ಥಾನ, ಸಮಾಧಿ ಗುಡಿಗಳು. ಏಕನಾಥಮ್ಮನ ಪಾದದ ಗುಡಿ ಕ್ರಿಸ್ತಶಕ 1699ರಲ್ಲಿ. ಇದು ಮೊದಲಿಗೆ ಇದ್ದಿದ್ದು ತೊಟ್ಟಿಲು ಬಾವಿ ಬಳಿಯಲ್ಲಿ. ಅದನ್ನು ಇಲ್ಲಿಂದ ಕಿತ್ತು ತರಿಸಿ ಕೆಳಗಲಪೇಟೆಯ ಇರುವ ಸ್ಥಳದಲ್ಲಿ ದೇವರ ಪ್ರತಿಷ್ಠೆ ಮಾಡಿಸಿದರು ಅಂತಿದೆ. ಈ ತೊಟ್ಟಿಲು ಬಾವಿ ಈಗಿಲ್ಲ. ತೊಟ್ಟಿಲು ಬಾವಿನ ಮುಚ್ಚಿ ಈಗ ಅಲ್ಲಿ ಒಂದು ಮರ ನೆಟ್ಬಿಟ್ಟಿದ್ದಾರೆ. ತೊಟ್ಟಿಲು ಬಾವಿನ ಯಾಕೆ ಕ್ಲೋಸ್ ಮಾಡಿದ್ರಪ್ಪ ಅಂತಂದ್ರೆ, ಆ ಬಾವಿ ಇತ್ತು ಮುಂಚೆ. ಆ ಬಾವಿಯಲ್ಲಿ ಈ ಅನೈತಿಕ ಸಂಬಂಧಕ್ಕೆ ಹುಟ್ಟಿದಂಥ ಮಕ್ಕಳನ್ನ ತೆಗೆದಲ್ಲಿ ಎಸ್ಬಿಡೋದು, ಸೂಸೈಡ್ಗಳು ಮಾಡ್ಕೊಳ್ಳೋದು, ಈ ರೀತಿಯಾಗಿ ಒಂದು ಚಟುವಟಿಕೆ ನಡೀತಾ ಇದ್ದಿದ್ದರಿಂದ ಸ್ಥಳೀಯರು ಅದನ್ನು ನೋಡ್ಲಾರದ ಕಣ್ಣಿಂದ ಆ ಬಾವಿ ಇದ್ರೆ ತಾನಿವೆಲ್ಲ ಅಂಥೇಳಿ ಆ ಬಾವಿನ ಮುಚ್ಚಿಸ್ಬಿಟ್ಟು ಅಲ್ಲೊಂದು ಮರ ನೆಟ್ಟಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ, ಆಯಿತಾ. ನೆಕ್ಸ್ಟ್ ಏಕನಾಥಮ್ಮನ ಪಾದದ ಗುಡಿ 1700ರಲ್ಲಿ ಪೇಟೆಯಲ್ಲಿ ರಥೋತ್ಸವ ಹಾಗೂ ಬಂಡಿ ಸಿಡಿ ಕಾರ್ಯಗಳು ನಡೆದವು. ಭೀಮೇಶ್ವರನ ದೇವಸ್ಥಾನ ಭೀಮ ಸಮುದ್ರದಲ್ಲಿ 1710ರಲ್ಲಿ. ಕಂಬದರಾಯನ ಗುಡಿ ಬಂಜಗೊಂಡನಹಳ್ಳಿಯಲ್ಲಿ. ಹನುಮಂತರಾಯನ ಗುಡಿ ಬಿಳಿಚೋಡಿನಲ್ಲಿ. ನೀಲಕಂಠೇಶ್ವರನ ದೇವಸ್ಥಾನ ಚಿತ್ರದುರ್ಗದಲ್ಲಿ. ಚಂದ್ರಮೌಳೇಶ್ವರನ ದೇವಸ್ಥಾನ ಚಿತ್ರದುರ್ಗದಲ್ಲಿ. ಕಾಳಹಸ್ತೀಶ್ವರನ ದೇವಸ್ಥಾನ ಚಿತ್ರದುರ್ಗದಲ್ಲಿ. ವೆಂಕಟರಮಣ ದೇವಸ್ಥಾನ ದುರ್ಗದಲ್ಲಿ. ಇದು ತೋಪಿನಲ್ಲಿದ್ದ ದೇವಸ್ಥಾನ. ಇದನ್ನ ಈಗಾಗಲೇ ಪಾರ್ಪತ್ಯಗಾರ ಚಿಕ್ಕನರಸಯ್ಯನವರು ಮಾಡಿಸಿದ್ರು. ಭರಮಣ್ಣ ನಾಯಕರು ಈ ದೇವಸ್ಥಾನದ ಭೋಗ ಮಂಟಪವನ್ನು ಮಾಡಿಸಿದ್ರು ಅಂತ ಇದೆ. ಉತ್ಸವಾಂಬಾ ಗುಡಿ ದುರ್ಗದಲ್ಲಿ. ನಾಯಕರು ಈ ಗುಡಿಯ ಉಪ್ಪರಿಗೆ ಸುತ್ತ ಭವಂತಿಯನ್ನು ಮಾಡಿಸಿ ದೇವರ ವಿಗ್ರಹವನ್ನು ಸಹ ಮಾಡಿಸಿ ಸ್ಥಾಪನೆ ಮಾಡಿದ್ರು. ಈ ದೇವರ ನಂದಾದೀಪಕ್ಕೆ ಬ್ಯಾಲಾಳು ಗ್ರಾಮವನ್ನು ಧಾರಾಪೂರ್ವಕವಾಗಿ ನೀಡಿದ್ರು. ಬ್ಯಾಲಾಳು ಗ್ರಾಮ ನಿಮ್ಗೆ ಹೋಗ್ತಾ ಸಿಗುತ್ತೆ, ದುರ್ಗಕ್ಕೆ ಹೋಗ್ತಾ ಬ್ಯಾಲಾಳು ಅಂತ ಒಂದು ಗ್ರಾಮ, ಅದನ್ನು ಅದಕ್ಕೆ ಉಂಬಳಿಯಾಗಿ ಧಾರಾಪೂರ್ವಕ ಕೊಡ್ತಾರೆ. ನಾಗರದೋಣಿ ಪ್ರಾಣಲಿಂಗನ ಗುಡಿ ದುರ್ಗದಲ್ಲೇ. ಕೋಮಾರ ಜಂಪಣ್ಣನ ಸಮಾಧಿ ಗುಡಿ ದುರ್ಗದಲ್ಲೇ. ಅವ್ವ ದ್ಯಾಮವ್ವನ ಸಮಾಧಿ ಗುಡಿ ದುರ್ಗದಲ್ಲೇ. ಕಾಟನಾಯಕನ ಸಮಾಧಿ ಗುಡಿ ದುರ್ಗದಲ್ಲೇ. ಇಷ್ಟು ಮಾಡ್ತಾರೆ. ಅಣಜಿ ಕೋಟೆ, ಇದು ಕೋಟೆ, ಕೊತ್ತಲ ಹಾಗೂ ಗಡಿ ಕೋಟೆಗಳನ್ನು ಕಟ್ಟಿಸಿದ್ದು. ಅಣಜಿ ಕೋಟೆ 1692ರಲ್ಲಿ. ನೆಲ್ಲಿಕಾಯಿ ಸಿದ್ದಪ್ಪನ ಕೊತ್ತಲು ದುರ್ಗದ ಬೆಟ್ಟದಲ್ಲಿ. ದೊಡ್ಡ ಕೊತ್ತಲು ದುರ್ಗದಲ್ಲಿ. ಇದು ನಿರ್ಮಾಣಗೊಂಡಿರುವುದು ಪೆಂಡೆ ಪಚ್ಚೆ ಕಣಿವೆಯಲ್ಲಿ ಅಂತ. ಸಂತೆಬಾಕಲು ಸುತ್ತಕೋಟೆ ಚಿತ್ರದುರ್ಗದ್ದು. ಗಡಿ ಕೋಟೆಗಳು ಯಾವ್ಯಾವ್ದು ನೋಡೋಣ. ಆಲೂರು ಗಡಿ ಕೋಟೆ 1692ರಲ್ಲಿ. ಸಿದ್ದವನ ದುರ್ಗದ ಕೋಟೆ ಸಿದ್ದವನ ದುರ್ಗದಲ್ಲಿ. ಬಸವನ ಕೋಟೆಯಲ್ಲಿ. ಆಲಗಟ್ಟದ ಕೋಟೆ ಆಲಗಟ್ಟದಲ್ಲಿ. ಸಿದ್ದಯ್ಯನ ಕೋಟೆ ಸಿದ್ದಯ್ಯನ ಕೋಟೆಯಲ್ಲಿ. ಬಾಗಿಲುಗಳು ಯಾವ್ಯಾವ್ದು ಮಾಡಿಸಿದ್ರು. ಏಕನಾಥಮ್ಮನ ಬಾಗಿಲು, ಹಿಡಂಬೇಶ್ವರನ ಬಾಗಿಲು, ಹನುಮನ ಬಾಗಿಲು, ಒನಕೆ ಕಿಂಡಿ ಬಾಗಿಲು, ಇದು ಮಾಡಿಸಿದ್ರು. ಕೆರೆ ಬಾವಿ ಹೊಂಡಗಳು ಯಾವ್ಯಾವುದು. ಆಲೂರು ಕೋಟೆ ಬಾವಿ ಆಲೂರಲ್ಲಿ 1692. ಮುರುಘೀಸ್ವಾಮಿಗಳ ಮಠದ ಬರಿಯ ಕೆರೆಗಳು 2 ಕೆರೆ. ಮುರುಘೀಸ್ವಾಮಿಗಳ ಮಠದ ಬಳಿಯ ಕೆರೆಗಳು 2 ಕೆರೆ ಮಾಡಿಸಿದ್ರು. ಭರ್ಮಸಾಗರದ ಕೆರೆಗಳು ಭರ್ಮಸಾಗರದಲ್ಲಿ 2. ಭರ್ಮ ಸಮುದ್ರದ ಕೆರೆ ಜಗಳೂರಿನಲ್ಲಿ. ಅಣಜಿ ಕೆರೆ ಅಣಜಿನಲ್ಲಿ. ಭೀಮ್ ಸಮುದ್ರದ ಕೆರೆ ಹೊಲತಿಹಾಳು ಭೀಮ್ ಸಮುದ್ರ 1709ರಲ್ಲಿ. ಜಂಪಣ್ಣ ನಾಯಕನ ಕೋಟೆ ಕೆರೆ ಜಂಪಣ್ಣ ನಾಯಕನ ಕೋಟೆ. ಈ ಕೆರೆ ನಿರ್ಮಾಣಗೊಂಡದ್ದು ಕುಮಾರ ಜಂಪಣ್ಣ ನಾಯಕನ ಸವಿನೆನಪಿಗಾಗಿ, ಆಯ್ತಾ. ಕುಮಾರ ಮದಕರಿ ನಾಯಕನ ಕೋಟೆ ಕೆರೆ ಮದಕರಿ ನಾಯಕನ ಕೋಟೆಯಲ್ಲಿ. ಚಿಕ್ಕಸಿದ್ದವನಾಕ್ತಿ ಕೆರೆ ಆನೆಹಾಳಿನಲ್ಲಿ. ಚಿಕ್ಕಸಿದ್ದವನ ಹಳ್ಳಿ ಕೆರೆ ಚಿಕ್ಕಸಿದ್ದವನ ಹಳ್ಳಿನಲ್ಲಿ, ಆಯ್ತಾ. ಚಿಕ್ಕಪಾಲವನ ಹಳ್ಳಿ ಕೆರೆ ಕುರುಮರಡಿ ಬಳಿ ಚಿಕ್ಕಪಾಲವನ ಹಳ್ಳಿಲಿ. ಭರಮವ್ವನ ಕೆರೆ ಭರಮನಹಳ್ಳಿಯಲ್ಲಿ. ಆಶಿವಾಳನ ಕೆರೆ ಚಿತ್ರಹಳ್ಳಿ ಸೀಮೆಯಲ್ಲಿ. ಮದಕರಿ ನಾಯಕನ ಕೆರೆ ಕ್ಯಾಸರಹಳ್ಳಿ ಬಳಿ. ಕಸ್ತೂರಂಗಪ್ಪ ನಾಯಕನ ಕೆರೆ, ರಂಗಯ್ಯನ ಕೆರೆ ದುರ್ಗದಲ್ಲಿ. ದ್ಯಾಮವ್ವನ ಕೆರೆ, ಕರೇಕಲು ಹೊಂಡ, ಸಂತೆ ಹೊಂಡ ಇವೆಲ್ಲ ದುರ್ಗದಲ್ಲೇ. ಮುರುಘಿ ಮಠ 1717ರಲ್ಲಿ. ದೊಡ್ಡ ಮಠ ಇವೆರಡು ದುರ್ಗದಲ್ಲೇನೆ. ಅರಮನೆಗಳು. ದೊಡ್ಡರಮನೆ ಚಿತ್ರದುರ್ಗದ ಬೆಟ್ಟ. ಇದು ಯಾಕೆ ದೊಡ್ಡರಮನೆಯನ್ನು ಬಿಚ್ಚಗತ್ತಿ ಭರಮಣ್ಣ ನಾಯಕರು ಕಟ್ಟಿಸಿದ್ರು ಅಂತ ಹೇಳ್ತಾವನೆ ಧರ್ಮಿ. ಮತ್ತಿ ತಿಮ್ಮಣ್ಣ ನಾಯಕರೇ ಕಟ್ಟಿಸಿದ್ರಲ್ಲ ಆ ಕಾಲಕ್ಕೆ ಅಂತ ನೀವು ಅನ್ಕೊಳ್ಳೋದು ಕರೆಕ್ಟು. ಮತ್ತಿ ತಿಮ್ಮಣ್ಣ ನಾಯಕರು ಕಟ್ಟಿಸಿದಂಥ ಹಳೆಯ ಅರಮನೆಯನ್ನು ಬಿಚ್ಚಿಸಿ ಹೊಸದಾಗಿ ದೊಡ್ಡ ಅರಮನೆಯನ್ನು ಕಟ್ಟಿಸಿದ್ದು ಬಿಚ್ಚಗತ್ತಿ ಭರಮಣ್ಣ ನಾಯಕರು. ಸೊ ಅದಾದ್ಮೇಲೆ ಇನ್ಯಾರು ಕಟ್ಟಿಸಿಲ್ಲ. ಸೊ ನಾವೀಗ ನೋಡ್ತಿರೋದೇನಿದೆಯಲ್ಲ ಈಗ ಅರಮನೆ ಅವಶೇಷ, ಅದು ಬಿಚ್ಚಗತ್ತಿ ಭರಮಣ್ಣ ನಾಯಕರು ಕಟ್ಟಿಸಿದ್ದು. ಮತ್ತಿ ತಿಮ್ಮಣ್ಣ ನಾಯಕರು ಕಟ್ಟಿಸಿದ್ದನ್ನ ಬಿಚ್ಚಿಸಿ ಭರಮಣ್ಣ ನಾಯಕರು ದೊಡ್ಡ ಅರಮನೆ ಕಟ್ಟಿಸಿದ್ರು. ಅದಾದ್ಮೇಲೆ ಅವ್ರ ಮಗ ಬಂದರು. ಅದಾದ್ಮೇಲೆ ರಾಜ ವೀರ ಮದಕರಿ ನಾಯಕರು ಬಂದರು. ಚಿಕ್ಕರಮನೆ
ದ್ಯಾಮವ್ವನ ಅರಮನೆ, ತಂಗಿ ಭರಮಮ್ಮನ ಅರಮನೆ, ಈ 4 ದುರ್ಗದಲ್ಲೇ ಕಟ್ಸಿದ್ರು. ಚಾವಡಿ, ಬೊಕ್ಸ, ಉಪ್ಪರಿಗೆ, ಮಂಟಪ, ಚೌಕಿ ಇದೇನೇನು ಕಟ್ಸಿದ್ರು ಅಂತ. ಪಲ್ಲಕ್ಕಿ ಚಾವಡಿ ದುರ್ಗದ ಬೆಟ್ಟದಲ್ಲಿ, ಸಂಪಿಗೆ ಸಿದ್ದೇಶ್ವರನ ಗುರುದಲ್ಲಿ ಪಲ್ಲಕ್ಕಿ ಚಾವಡಿ. ಗಾಳಿ ಮಂಟಪ, ಏಕನಾಥಮ್ಮನ ಮೂರ್ತಿ ಕೂತ್ಕೊಳ್ಳೋದಕ್ಕೆ ಗಾಳಿ ಮಂಟಪ ಅಲ್ಲಿದೆ, ನೀವು ನೋಡ್ಬೋದು. ಅರಮನೆ ಚೌಕಿ, ಅರಮನೆ ಬಳಿಯ ಚೌಕಿ, ಅರಮನೆಯ ಅಕ್ಕಸಾಲಿಗರಿಗಾಗಿ ಕಟ್ಟಿಸಿದ್ದು ಅರಮನೆ ಬಳಿಯ ಚೌಕಿ. ಆಯ್ತಾ. ಕಾವಲು ಚಾವಡಿ, ಟೆಂಕಮುಖದ ಚಾವಡಿ, ಅದು ಕಾವಲು ಚಾವಡಿ ರಣಮಂಡಲ ಗುಡ್ಡದ ಮೇಲೆ. ದೊಡ್ಡ ಚದುರು ಚಾವಡಿ, ದೊಡ್ಡ ಬಕ್ಕಸ, ಇವೆಲ್ಲ ದುರ್ಗದಲ್ಲೇನೆ. ತೋಟಗಳು, ದೊಡ್ಡ ತೋಟ, ಶೃಂಗಾರ ತೋಟ, ಇವು ಎರಡು ತೋಟಗಳು, ಇದೂ ದುರ್ಗದಲ್ಲೇನೆ. ಆಯ್ತಾ. ಊರುಗಳು ಕಟ್ಸಿದ್ದಾರೆ ಇದಲ್ಲದೆ. ನೋಡ್ರಿ ಎಷ್ಟೊಂದು ಹೇಳ್ತಾ ಇದ್ದೀನಿ, ಎಷ್ಟು ನೋಡಿ ಬರ್ತಾನೆ ಇದೆ. ಭರಮಸಾಗರ ಊರು ಕಟ್ಸಿದ್ದು, ಪುರಲಗಟ್ಟೆ, ಗುಡಿನಾಯಕನಹಳ್ಳಿ, ಬುಡುರನಹಳ್ಳಿ, ಜೋಗಿಹಳ್ಳಿ, ಈ 4 ಗ್ರಾಮಗಳನ್ನು ಮುರಿದು ಭರಮಸಾಗರ ಅಂತ ಒಂದು ಊರು ಕಟ್ಟಿದ್ರು. ಹುಚ್ಚವ್ವನಹಳ್ಳಿ ಆಲಗಟ್ಟದ ಬಳಿ, ರಂಗವ್ವನಹಳ್ಳಿ ನಾಗತಿ ರಂಗವಳ ಹೆಸರಿನಲ್ಲಿ ಮಾಡಿಸಿದ್ದು. ಕುಮಾರ ಮದಕರಿ ನಾಯಕನ ಕೋಟೆ ಅರಲಗೋನ ಗ್ರಾಮ ಮುರಿದು ಮಾಡಿಸಿದಂಥದ್ದು. ಚಿಕ್ಕಸಿದ್ದವನಹಳ್ಳಿ ಕಲ್ಲೆ ಹುಡುಲು ಬಳಿ, ಚಿಕ್ಕಪಾಲವನಹಳ್ಳಿ ಕುರುಮರಡಿ ಬಳಿ. ಭರಮನಹಳ್ಳಿ ಮಗಳು ಭರಮವ್ವನ ಹೆಸರಿನಲ್ಲಿ ಭರಮನಹಳ್ಳಿ. ಆಯ್ತಾ. ಭರಮಣ್ಣ ನಾಯಕರ ಅಧೀನದಲ್ಲಿದ್ದ ಕೆಲವು ಉದ್ಯೋಗಸ್ಥರು ಮಾಡಿಸಿದ ವಿವಿಧ ಕಾಮಗಾರಿಗಳು, ಕೆರೆ ಕಟ್ಟೆ ಬಾವಿಗಳು. ದ್ಯಾಮವ್ವನ ಹಳ್ಳಿ ಕೆರೆ, ನಿಂಗಪ್ಪ ಸಾಬರಿ. ಚಿತ್ರದುರ್ಗ ಪರಿಸರದಲ್ಲಿ ಕಟ್ಟೆ, ಒಡ್ಡು, ಶೆಟ್ಟರ ಅಯ್ಯಣ್ಣ ಅಥವಾ ಪರಿಮಳದ ಅಯ್ಯಣ್ಣ. ಬಾವಿ, ಅಯ್ಯಣ್ಣನ ಬಾವಿ. ಮದಕರಿಪುರದ ಕಟ್ಟೆ, ಬೊಕ್ಕಸದ ಕಲ್ಲಪ್ಪನವ್ರು ಕಟ್ಟಿಸಿದ್ದು. ಭರಮಣ್ಣ ನಾಯಕರ ದುರ್ಗದ ಕೆರೆ, ಪಾರ್ಪತ್ಯಗಾರರು ಸಿದ್ದರಾಮಣ್ಣನವ್ರು ಮಾಡಿಸಿದ್ದು. ಹಾಲಘಟ್ಟದ ಕೆರೆ, ಕಳ್ಳಹುಣಿಚಿ ದ್ಯಾಮಣ್ಣವರು ಮಾಡಿಸಿದ್ದು. ನಾಗವ್ವನ ಬಾವಿ, ಚಿತ್ರದುರ್ಗ ಹೊರಗೆ ಪೂರ್ವ ದಿಕ್ಕಿನಲ್ಲಿ ತನ್ನ ತಾಯಿಯ ಹೆಸರಿನಲ್ಲಿ ಗುಂಟ್ನೂರು ಮಲ್ಲಪ್ಪನವ್ರು ಮಾಡಿಸಿರೋದು ನಾಗವ್ವನ ಬಾವಿ ಅಂತ. ಚಿತ್ರದುರ್ಗದಲ್ಲಿ ಮಲ್ಲಪ್ಪನ ಬಾವಿ, ಒನಕೆಕಿಂಡಿ ಬಳಿ ಬಾವಿ ಬೊಕ್ಕಸದ ತಿಮ್ಮಪ್ಪನವ್ರು ಮಾಡಿಸಿದ್ದು. ಆಯ್ತಾ. ವೆಂಕಟರಮಣ ದೇವಸ್ಥಾನದ ಬಾವಿ ಪಾರ್ಪತ್ಯಗಾರ ಚಿಕ್ಕನರಸಯ್ಯನವ್ರು ಮಾಡಿಸಿದ್ರು. ಚುಕ್ಕಣ್ಣನ ಹಳ್ಳಿಯಲ್ಲಿ ದಳವಾಯಿ ಬಾವಿ, ದಳವಾಯಿ ಚುಕ್ಕಣ್ಣವ್ರು ಮಾಡಿಸಿದ್ರು. ಚುಕ್ಕಣ್ಣನ ಹಳ್ಳಿನೂ ಸ್ಥಾಪನೆ ಮಾಡಿದ್ದು ಅವಾಗಲೇ. ದೇವಸ್ಥಾನ, ಗುಡಿ, ಮಂಟಪ, ಉಪ್ಪರಿಗೆ, ದೀಪದ ಮಾಲೆ, ಕಂಬ, ರಥ, ಮಠ. ದ್ಯಾಮವ್ವನ ಹಳ್ಳಿಯಲ್ಲಿ ಹನುಮಂತ ದೇವರ ಗುಡಿ, ನಿಂಗಪ್ಪ ಸಾಬರಿ ಮಾಡಿಸಿದ್ದು. ದ್ಯಾಮವ್ವನ ಹಳ್ಳಿಯಲ್ಲಿ ಈಶ್ವರನ ಗುಡಿ, ಚುಕ್ಕಣ್ಣನ ಹಳ್ಳಿಯಲ್ಲಿ ಈಶ್ವರನ ಗುಡಿ, ದಳವಾಯಿ ಚುಕ್ಕಣ್ಣವ್ರು ಮಾಡಿಸಿದ್ದು. ಹಾಲು ರಾಮೇಶ್ವರ ಗುಡಿ ಮುಂದಿನ ದೀಪಮಾಲೆ ಕಂಬ, ಇದು ಚುಕ್ಕಣ್ಣವರೇ ಮಾಡಿಸಿದ್ದು. ಚುಕ್ಕಣ್ಣನ ಹಳ್ಳಿಯಲ್ಲಿ ಹನುಮಂತ ದೇವರ ಗುಡಿ, ಚುಕ್ಕಣ್ಣ ಮಾಡಿಸಿದ್ದು. ಮೇಲುದುರ್ಗದಲ್ಲಿ ಕಾಶಿನಾಥನ ಗುಡಿ, ಗುಂಟ್ನೂರು ಮಲ್ಲಪ್ಪ ಮಾಡಿಸಿದ್ದು. ಮೇಲುದುರ್ಗದಲ್ಲಿ ಕಾಶಿನಾಥನ ಗುಡಿಗೆ ರಥ, ಚುಕ್ಕಣ್ಣವರೇ ಮಾಡಿಸಿದ್ದು, ಗುಂಟ್ನೂರು ಮಲ್ಲಪ್ಪನವ್ರು ಮಾಡಿಸಿದ್ದು. ಮಲ್ಲಪ್ಪನ ಬಾವಿಯ ಸಂಧ್ಯಾ ಮಂಟಪ, ಗುಂಟ್ನೂರು ಮಲ್ಲಪ್ಪನವ್ರು ಮಾಡಿಸಿದ್ದು. ನಾಯಕನಹಟ್ಟಿಯಲ್ಲಿ ತಿಪ್ಪೇರುದ್ರಸ್ವಾಮಿ ಸಮಾಧಿ ಮಠ, ಗುಂಟ್ನೂರು ಮಲ್ಲಪ್ಪನವ್ರು ಮಾಡಿಸಿದ್ದು. ಹಾಲು ರಾಮೇಶ್ವರನ ಗುಡಿಯಲ್ಲಿ ಗಂಗಾದೇವಿ ಗುಡಿ, ಗುಂಟ್ನೂರು ಮಲ್ಲಪ್ಪನವ್ರು ಮಾಡಿಸಿದ್ದು. ಕಾಶಿಯಲ್ಲಿ ಉಪ್ಪರಿಗೆ ನರಸಪ್ಪ ಅನ್ನೋರು ಮಾಡಿಸಿದ್ದು. ಇವರು ನರಸಪ್ಪನವರು ತನ್ನ ಕುಟುಂಬ ಸಹಿತ ಕಾಶಿ ಯಾತ್ರೆ ಕೈಗೊಂಡು ಅಲ್ಲಿ ರಾಜ ಭರಮಣ್ಣ ನಾಯಕರ ಹೆಸರಲ್ಲಿ ಉಪ್ಪರಿಗೆ ಮಾಡಿಸಿದಾರಂತೆ. ಕಾಶಿಯಲ್ಲಿ ಉಪ್ಪರಿಗೆ, ಈಗ ಕಾಶಿಗೆ ಹೋದವ್ರು ಯಾರಾದರೂ ಈ ಉಪ್ಪರಿಗೆ ಎಲ್ಲಿದೆ ಅಂತ ಕಂಡಿಡಿದು ಅದ್ರ ಫೋಟೋ ಕಳಿಸಿದ್ರೆ ಅದೊಂದು ಬಹಳ ಸೊಗಸಾಗಿರುತ್ತೆ. ಕಾಶಿಗೆ ಹೋಗಿ ಇವರು ನರಸಪ್ಪ ಅನ್ನೋರು ರಾಜ ಭರಮಣ್ಣ ನಾಯಕನ ಹೆಸರಲ್ಲಿ ಒಂದು ಉಪ್ಪರಿಗೆ ಮಾಡಿಸೋದು ಅದೇನು ಇದೆಯೋ ಇಲ್ವೋ ತೆಗೆದುಬಿಟ್ಟಿದ್ದಾರೋ ಕಾಣೆ. ಯಳಗೋಡಿನಲ್ಲಿ ಹನುಮಂತ ದೇವರ ಗುಡಿ, ಅಪ್ಪರ್ ಸೈನವ್ರು ಮಾಡಿಸಿದ್ದು. ಹಾದರಗಟ್ಟೆಯಲ್ಲಿ ಹನುಮಂತ ದೇವರ ಗುಡಿ, ಅಪ್ಪರ್ ಸೈನವ್ರು ಮಾಡಿಸಿದ್ದು. ಮೇಲುದುರ್ಗದ ಒನಕೆಕಿಂಡಿ ಬಾಗಿಲು ಬಳಿಯ ಬಸವಣ್ಣವರ ದೇವಸ್ಥಾನ, ಬೊಕ್ಕಸದ ತಿಮ್ಮಪ್ಪನವ್ರು ಮಾಡಿಸಿದ್ದು. ವೆಂಕಟರಮಣ ದೇವಸ್ಥಾನ, ಪಾರ್ಪತ್ಯ ಚಿಕ್ಕನರಸಯ್ಯನವ್ರು ಮಾಡಿಸಿದ್ದು. ಪಂಡ್ರಹಳ್ಳಿ ರಾಮನಗುಡಿ, ಪಾರ್ಪತ್ಯಗಾರ ಪಂಡ್ರಹಳ್ಳಿ ದಾಸಯ್ಯನವ್ರು ಮಾಡಿಸಿದ್ದು. ಹಾಲುಘಟ್ಟದ ರಂಗನಾಥ ಗುಡಿ, ಕಳ್ಳಿ ಹುಣಚೆ ದ್ಯಾಮಣ್ಣವ್ರು ಮಾಡಿಸಿದ್ದು. ಕಳ್ಳಿ ಹುಣಚೆ ಹನುಮಂತರಾಯರ ಗುಡಿ, ದ್ಯಾಮಣ್ಣವರೇ ಮಾಡಿಸಿದ್ದು. ಮಾಚಿಕೆರೆ ಬಸವಣ್ಣ ದೇವ್ರ ಗುಡಿ, ಮರಳಗೈನವ್ರು ಮಾಡಿಸಿದ್ದು. ಹುಲೇಗುಂದಿಯಲ್ಲಿ ನೆಲಗವಿ ಮಠ, ಬಾಗೂರು ಪರದೇಶಪ್ಪನವ್ರು ಮಾಡಿಸಿದ್ದು. ಹುಲೇಗುಂದಿ ನೆಲಗವಿ ಮಠದಲ್ಲಿ ಈಶ್ವರನ ಗುಡಿನೂ ಪರದೇಶಪ್ಪನವರೇ ಮಾಡಿಸಿದ್ದು. ಅಯ್ಯಣ್ಣನ ಬಾವಿ ಬಳಿಯಲ್ಲಿರೋ ಮಠ ಶೆಟ್ಟರ ಅಯ್ಯಣ್ಣವರು ಮಾಡಿಸಿದ್ದು. ಊರುಗಳು ಯಾವ್ಯಾವುದು? ಚುಕ್ಕಣ್ಣನ ಹಳ್ಳಿ, ದಳವಾಯಿ ಚುಕ್ಕಣ್ಣ ಮಾಡಿಸಿದ್ದು. ಮದಕೇರಿಪುರ ಗ್ರಾಮ, ಬೊಕ್ಕಸದ ಕಲ್ಲಪ್ಪನವ್ರು ಮಾಡಿಸಿದ್ದು. ಕಲ್ಲಹಳ್ಳಿನ ಮುರಿದು ಮಾಡಿಸಿದಂಥದ್ದು. ಭರಮಣ್ಣ ನಾಯಕರ ದುರ್ಗ, ನವಿಲು ಕಲ್ಲಿಗೆ ಪ್ರತಿನಾಮ, ಪಾರ್ಪತ್ಯಗಾರ ಸಿದ್ದರಾಮಣ್ಣವ್ರು ಮಾಡಿಸಿದ್ರು. ಅರಸೂರು, ಭರಮಸಾಗರ ಕೆರೆ ನಿರ್ಮಾಣದ ಸಂದರ್ಭದಲ್ಲಿ ಭರಮಣ್ಣ ನಾಯಕನ ಹೆಸರಲ್ಲಿ ಮಾಡಿಸಿದಂಥ ಊರು ಅರಸೂರು. ದಂಡಿನ ದಳವಾಯಿ ಲಿಂಗನಾಯಕರು ಮಾಡಿಸಿದ್ದು. ತೋಪು ಚುಕ್ಕಣ್ಣನಲ್ಲಿ ಈಶ್ವರನ ಗುಡಿಯ ತೋಪು, ಈಶ್ವರನ ಗುಡಿ ಬಳಿಯ ತೋಪು ದಳವಾಯಿ ಚುಕ್ಕಣ್ಣವ್ರು ಮಾಡಿಸಿದ್ದು. ಮಲ್ಲಪ್ಪನ ಬಾವಿ ಬಳಿಯ ತೋಪು, ಗುಂಟ್ನೂರು ಮಲ್ಲಪ್ಪ ಮಾಡಿಸಿದ್ದು.
ಮಠದ ಬಳಿಯ ತೋಪುಗಳು 2 ಅಪ್ಪರ್ ಸೈನವ್ರು ಮಾಡಿಸಿದ್ದು. ವೆಂಕಟರಮಣ ದೇವಸ್ಥಾನದ ತೋಪು ಪಾರ್ಪತ್ಯಗಾರ ಚಿಕ್ಕನರಸಯ್ಯನವ್ರು ಮಾಡಿಸಿದ್ದು. ಆಯ್ತಾ. ಆಕರ ಚಿನ್ನದ ಮನೆ ರಾಮಪ್ಪನವರು, ಅದು ಏನು ಚಿನ್ಮೂಲಾದ್ರಿಗಿರಿಯಲ್ಲಿ ಆಳಿದ ಅರಸರುಗಳಲ್ಲಿ ಇದು ಹಾಕಿದೆ. ಸೊ ನೋಡಿ, ಇಷ್ಟು ಕೆಲಸವನ್ನ ಭರಮಣ್ಣ ನಾಯಕರು, ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಮತ್ತು ಅವರ ಒಡ್ಡೋಲಗಲಲ್ಲಿದ್ದಂಥ ಅವರ ಅಧಿಕಾರಿಗಳು, ಮಂತ್ರಿಗಳು, ದಳವಾಯಿಗಳು ಮಾಡಿಸಿದಂಥ ಕೆಲಸಗಳು. ಅರ್ಥ ಆಯ್ತಲ್ಲ. ಭರಮಣ್ಣ ನಾಯಕರನ್ನ ಎಷ್ಟು ನೆನೆದ್ರೂ ನಾವು ಕಡಿಮೆನೆ. ಭರಮಣ್ಣ ನಾಯಕರನ್ನ ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತ ನನಗೆ ಆಸೆ ಇದೆ. ಭರಮಣ್ಣ ನಾಯಕರ ಸಮಾಧಿಯನ್ನು ನಾನು ನಿಮಗೆ ಮತ್ತೊಮ್ಮೆ ತೋರಿಸುತ್ತಾ, ಭರಮಣ್ಣ ನಾಯಕರನ್ನ ಮತ್ತೊಮ್ಮೆ ನೆನೆಯುವಂಥ ಅವಕಾಶ ನಾನು ದುರ್ಗಕ್ಕೆ ಹೋಗಿ ನಿಮಗೆ ಮಾಡ್ಕೊತೀನಿ ಅಂತ ಹೇಳ್ತಾ, ಬಿಚ್ಚುಗತ್ತಿ ಭರಮಣ್ಣ ನಾಯಕರನ್ನ ಇಲ್ಲಿ ಹೊತ್ತಿಗೆ ನಾನು ಬೀಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿ ನಿಮ್ಮನ್ನೆಲ್ಲ ಹರಸಲಿ.